ಲಾಸ್ಟ್ ಟೈಮ್ ಯಾಕಂದರೆ ತೀರ್ಕೊಂಡು ಅಲ್ಲಿ ತಮಿಳ್ನಾಡಿಂದ ಲಾಸ್ಟ್ ಟೈಮ್ ಸಿಕ್ಕರೆ ಎಸ್ಕೇಪ್ ಆಗಿ ಹೋಗಿದ್ದಾರೆ. ನಮ್ಮಲ್ಲೇ ರೌಡಿ ಸಿಕ್ಕಿದೆ. ನಿಮ್ಮ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ನಿಗಾ ವಹಿಸಿ ಸಣ್ಣ ಧಮಕಿ ವಸೂಲಿ ಏನಾದರೂ ಕಂಡು ಬಂತು ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈಗಿನ ಪರಿಸ್ಥಿತಿ ವಿಚಿತ್ರ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಅದು ಮಾಡೋಣ. ರೌಡಿ ಶೀಟ್ಗಳಿಗೆ ರೌಡಿಸಮ್ಗೆ ಅವಕಾಶನೇ ಇಲ್ಲ. ಅರ್ಥ ಆಯ್ತಾ? ನೀವು ಹಸು ಮೇಯಿಸ್ತೀಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಆದರೆ ಹಸು ಮೇಯಿಸೋ ನೆಪದಲ್ಲಿ ಬೇರೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತೀರಾ, ಯಾರಿಗೆ ಧಮಕಿ ಹಾಕ್ತೀರಾ, ಯಾರಿಗೆ ಇದು ಮಾಡ್ತೀರಾ ಅಂತ. ಆವಾಗ ತಗೊಂಬಂದು ಏನು ಮಾಡೋದು? ಬಾಲ ಬಿಚ್ಚೋದು, ನಗರ ಮಾಡೋದು, ಎಲ್ಲೋ ತಮಿಳ್ನಾಡಲ್ಲಿ ಕೂತ್ಕೊಂಡು ತಲೆ ಮೇಲೆ ಪಟ್ಟಿಲ್ಲ ಹುಡುಗರು ಕಳಿಸ್ಬಿಟ್ಟು ಆಟ ಆಡ್ಸೋದು, ವಾಟ್ಸಪ್ ಕಾಲಲ್ಲಿ ಮಾತಾಡೋದು, ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾತಾಡೋದು, ಎಲ್ಲ ಬುದ್ಧಿದ ಆಟಗಳು ಎಲ್ಲ ಬಿಟ್ಬಿಟ್ಟು ಬಿಟ್ಕೊಟ್ಟು ಸೈಲೆಂಟಾಗೆ ಇರೋದು ಕಲಿಬೇಕು. ಅರ್ಥ ಆಯ್ತಾ? ಎಲ್ಲ ಬಾಲ ಬಿದ್ದಿದ್ರೆ ಕಟ್ ಮಾಡ್ತೀವಿ ಬಾಲ. ಅರ್ಥ ಆಯ್ತಾನಾ? ಹಾಂ, ನಿಮಗೂ ಕೇಳ್ತಾ ಇರೋದು ಎಲ್ಲ ಒಂದು ಅರ್ಥ ಆಯ್ತಾ? ಬಾಲ ಆಗಿಸ್ಕೊಂಡು ಸೈಲೆಂಟಾಗಿ ತಪ್ಪಿರಬೇಕು. ನಿಮ್ಮ ಕಳ್ಳಾಟಗಳು, ನಿಮ್ಮ ಆಟಗಳೆಲ್ಲ ಗೊತ್ತಿದೆ ನಮಗೆ. ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಹೋಗಿ ಧಮಕಿ ಹಾಕೋದು, ಕಾಂಪೌಂಡ್ ಹಾಕ್ಸೋದು, ಹುಡುಗರು ಕಳಿಸ್ಬಿಟ್ಟು ಕಾಂಪೌಂಡ್ ಬೀಳಿಸೋದು, ಕಾಂಟ್ರಾಕ್ಟ್ ತೊಗೊಳ್ಳೋದು, ಕಾಂಪೌಂಡ್ ಹಾಕ್ಸೋ ಕಾಂಟ್ರಾಕ್ಟು, ಕಾಂಪೌಂಡ್ ಬೀಳಿಸೋ ಕಾಂಟ್ರಾಕ್ಟ್ ತೊಗೊಳ್ಳೋದು, ಕಿವಿ ಕಿತ್ತು ಅಂದರೆ ಥರ ಬಿಡಿಸ್ತೀವಿ. ಅರ್ಥ ಆಯ್ತಾ? ಸ್ವಲ್ಪ ಸೈಲೆಂಟಿಗೆ ಏನೋ ಬಿಸ್ನೆಸ್ಸೋ ವ್ಯಾಪಾರವೋ ಕೆಲಸನೋ ಮಾಡ್ಕೊಂಡಿದ್ದೀರಾ ಅದು ಮಾಡ್ಕೊಟ್ಟಿರ್ಬೋದು. ಎಲ್ಲಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇಲ್ಲಿ ಕಾಣಿಸ್ಕೊಂಡು ಕಟ್ಟರೆ ಏನು ಮುರಿಬೇಕು ಎಲ್ಲ ಮುರಿತೀವಿ. ಕೇಸ್ ಮುಗಿಸ್ಕೊ. ಅರ್ಥ ಆಯ್ತಾ? ಕೇಸ್ ಮುಗಿಸ್ಕೊಂಡು ಒಳ್ಳೆ ರೀತಿಯಿಂದ ಕೇಸ್ ಕ್ಲೋಸ್ ಮಾಡ್ಕೊಡ್ತೀವಿ. ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಕೇಳಲ್ವಾ ಏನು ರೌಡಿ ಶೀಟ್ರು ಯಾಕೆ ಹಿಂಗೆಲ್ಲ ಅಂತೇಳಿ? ನಿಮಗೇನು ಅವಮಾನ ಅನ್ಸಲ್ವ ಅದರಿಂದ? ಅನ್ಸುತ್ತಾ ಇಲ್ಲ? ಏನು ಕೇಸ್ ಇದೆ? ಆಯಿತು, ಇವೆಲ್ಲ ಕ್ಲೋಸ್ ಮಾಡು. ಕೇಸ್ ಕ್ಲೋಸ್ ಆಯ್ತಾ? ಕ್ಲೋಸ್ ಆಯ್ತಾ? ನಡೀತಾ ಇದೆಯಾ? ಕೇಸ್ ಮುಗಿಸ್ಕೊಂಡು ಬಾ. ಅರ್ಥ ಆಯ್ತಾ? ಹಾಂ, ಕ್ಲೋಸ್ ಮಾಡಿಕೊಡ್ತೀವಿ. ಆಯಿತು, ಬಂದು ಭೇಟಿ ಮಾಡಿ. ಯಾರಿದ್ದಾರೆ ಕೇಸ್ ಯಾರು ಕ್ಲೋಸ್ ಆಗಿ 5 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ಆ್ಯಕ್ಟಿವಿಟೀಸ್ ಯಾರಿದಿಲ್ಲ, ಕ್ಲೋಸ್ ಮಾಡಬೇಕಾ ಬೇಡವಾ ಇಟ್ಕೋಬೇಕಾ ಡಿಸೈಡ್ ಮಾಡಿ. ಬೇರೆ